ಪ್ರೆಗ್ನೆನ್ಸಿ ಟೈಮಲ್ಲಿ ಬರೀ ಮೊಟ್ಟೆ ಬಿಳಿ ಭಾಗ ತಿನ್ನಬೇಕು ಅಥವಾ ಎಲ್ಲೋ ಭಾಗ ತಿನ್ನಲೇಬಾರ್ದು ಅಂತ ಎಷ್ಟೊಂದು ಜನ ನಮಗೆ ಹೇಳಿರೋದನ್ನ ನಾವು ಕೇಳೇ ಇರ್ತೀವಿ. ವೆಲ್ಕಮ್ ಟು ಮೈ ಪ್ರೆಗ್ನೆನ್ಸಿ ಸೀರೀಸ್. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ಕುಡಿದು ಸ್ವಲ್ಪ ಹೊತ್ತು ವಾಕಿಂಗ್ನ ಮಾಡಿ, ಬಡವರ ಬಾದಾಮಿ ಕಡಲೆಕಾಯಿ ಬೀಜ ತಿಂದೆ. ಡ್ರೈ ಫ್ರೂಟ್ಸ್ ತಿನ್ನಕ್ಕಾಗದೇ ಇರೋ ದಿನ ನಾನು ಕಡಲೆಕಾಯಿ ಬೀಜನ ತಿಂತೀನಿ. ಬ್ರೇಕ್ಫಾಸ್ಟ್ಗೆ ನನ್ನ ಫೇವ್ರೇಟ್ ಉಪ್ಪಿಟ್ಟು ಅಂತಂದ್ರೆ ನಂಗೆ ತುಂಬಾ ಇಷ್ಟ. ಕೆಲವರಿಗೆ ಉಪ್ಪಿಟ್ಟು ಅಂದ್ರೆ ಆಗಲ್ಲ. ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತು, ಬ್ರೇಕ್ಫಾಸ್ಟ್ ಆದ್ಮೇಲೆ ಹಣ್ಣು, ಕಲ್ಲಂಗಡಿ ಹಣ್ಣನ್ನ ತಿಂದೆ. ಈಗಿನ ಸಮ್ಮರ್ ಟೈಮ್ಗೆ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಎಲ್ಲ ಬೆಸ್ಟ್ ಆಪ್ಷನ್. ಮಧ್ಯಾಹ್ನದ ಊಟಕ್ಕೆ ಮುಟ್ಟೆ ಪಲ್ಯ ಮತ್ತೆ ಚಪಾತಿ ತಿಂದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಪ್ಲೀಟ್ ಹೋಲ್ ಎಗ್ನು ತಿನ್ಬೋದು. ಯಾವುದೇ ರೀತಿ ಇದನ್ನ ಮಿಸ್ ಮಾಡಬೇಕು, ವೈಟ್ ಭಾಗ ಮಾತ್ರ ತಿನ್ನಬೇಕು, ಎಲ್ಲೋ ಭಾಗ ಮಿಸ್ ಮಾಡಬೇಕು ಅಂತ ಏನೂ ಇಲ್ಲ. ಎರಡರಲ್ಲೂ ಒಳ್ಳೆ ಪ್ರೋಟೀನ್ ಅಂಶ ಸಿಗುತ್ತೆ. ಊಟ ಆದಮೇಲೆ ರೆಸ್ಟ್ ಮಾಡಿ ಈವ್ನಿಂಗ್ ವಾಕ್ ಹೋಗಿ ಒಂದು ಅರ್ಧ ಆ್ಯಪಲ್ಲು ಮತ್ತು ಸ್ವಲ್ಪ ದಾಳಿಂಬೆ ಹಣ್ಣನ್ನು ತಿಂದೆ. ಇವತ್ತಿಗೆ ನನ್ನ 18 ಅಧ್ಯಾಯದ ಭಗವದ್ಗೀತೆನ ಮುಗಿಸಿದ್ದೀನಿ. ಸೊ ಟೈಮ್ ಇದೆ ಇನ್ನೂ ಒಂದು ಸಲ ಕಂಪ್ಲೀಟ್ 18 ಅಧ್ಯಾಯನ ಕೇಳುವಂತಹ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೈಟ್ ಊಟಕ್ಕೆ ಮುದ್ದೆ ಮತ್ತು ಮೊಸಪ್ಪಿನ ಸಾರು. ಮಲ್ಕೊಳ್ಳುವಾಗ ಕೇಸರಿ ಹಾಕೊಂಡಿರೋ ಹಾಲನ್ನ ಕುಡಿದು ಬಿಸಿನೀರನ್ನ ಕುಡಿದು ಮಲ್ಕೊಳ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಮ್ಯೂಸಿಕ್ ಕೇಳೋದು ತುಂಬ ಒಳ್ಳೆಯದು. ಯಾಕೆ ಅಂತ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ.